ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬಾಲ ಚಾ ಕುಡಕ್ಕಂತ ಮಾವೋಯ್ ಅನ್ನಂಗೆ ಲವ್ ಆಗಿದೆ ಅದಕ್ಕೆ ನೋಡಿ ಫುಲ್ ಫಿದಾ ಆಗಿದೆ. ಮುಚ್ಚಲ ಸಾಕು ಬಾಯಿ, ಮತ್ತೆ ಮನೆಯವ್ರು ಕೇಳ್ಕೊಂಡ್ರೆ ಏನೋ ಅಂತಾರೆ. ಏನ್ಲ ಮಲ್ಲವ ಈಗ ಬಂದೆನ? ಯಾಕ ನೀನ್ ಎಲ್ಲಿ ಹೋಗಿದ್ರಿ? ಓ ಮುದುಕಿನೇ ಮಕ್ಕಳ ಏನ್ ಮುದುಕಿ ಗಂಡನ ಕಾಣ್ಲಾರ್ದ ಭಾಳ ಬೇಜಾರಾಗಿತ್ತನ? ಏನ್ ನಮ್ಮನ್ ಕಾಣ್ಲಾರ್ದ ಬೇಜಾರಾಗಿತ್ತೋ? ಬಾಡ್ಕ ನಿನ್ನ ನೀನ್ ನೋಡುದು. ನೀನ್ ದಿನ ಇಲ್ಲೇ ಸಾಯ್ತಿಯಲ್ಲ ಕುತ್ಕೊಂಡು ತಿನ್ನಾಕ ಬಿಟ್ಟಿಕೋಳು. ಅಣ್ಣ ಮುದುಕಿ ಎಷ್ಟು ದಿನ ಅಂತಿ? ನಿನಗೂ ಒಂದು ಟೈಮ್ ಬರುತ್ತ, ನನಗೂ ಒಂದು ಟೈಮ್ ಬರುತ್ತ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ನಿನ್ ಕಾಲು ಬಂದಂಗ ತಗೋ. ನಿನ್ ಕಾಲು ವಯಸ್ಸಾದ್ಮೇಲೆನ ಬರೋದು ನಿನಗ. ಕಾಲು ಇಲ್ಲ ಕೈಯೋ ಇಲ್ಲ. ಬಾಲ ಎಬ್ಬಸ್ ಬಾ ಒಂದಿಟ್ಟ. ಸೊಂಟ ಹಿಡ್ಕೊಂಡೈತಿ. ಎತ್ಲೇನಮ್ಮ? ಇದ್ದಾಳ ಮುದುಕಿ? ನಿಮ್ಮ ಇದೈತಲ್ಲ ಇದು ಬಾಲಂಗಚ್ಚಿ ಎತ್ತತ್ತ. ಏನ್ ಮುದುಕಿ ಎತ್ ಮುಟ್ಟಿದ ತಕ್ಷಣ ಎದ್ ಕುಂತಿ? ಶಕ್ತಿ ಐತ್ಲಾ ನಂಗೇನ ನಿನ್ನಂಗ್ ಮಾಡಿ ಏನು? ತಿಂಡಿ ಇಲ್ಲ ಏನಾರ ಒಂದಿಟ್ಟು? ತಿನ್ನಿನ್ ಮಲ್ಲು ಬಾರೋ ಇಲ್ಲಿ. ಏನಮ್ಮ? ಯಾಕಪ್ಪ ಯಾಕ ನಿನ್ನೆಲ್ಲ ಹೋಗಿದ್ರಿಬ್ರು? ನೀನು ರಾತ್ರಿ ಎಲ್ಲ ಬಂದಿಲ್ಲ, ನಾ ಎಷ್ಟೊತ್ತನ ನೋಡ್ದೆ ನಿನ್ನ. ಅದು ನಂಗೊಂದು ಕೆಲಸ ಇತ್ತ, ಹಂಗಾಗಿ ಹೋಗಿದ್ದೆ. ಮತ್ತು ಮುದುಕಿ ಎಲ್ಲ ನಿಂಗೆ ಹೇಳೋಬೇಕನ? ಲೋ ಬಾಡ್ಕೊ ನಿನ್ನಂತೆ ಆಗತ್ತೀನಿ, ನನ್ನ ಮೊಮ್ಮಗನಿಗೆ ಆಗತ್ತೀನಿ. ಅದು ನಿನ್ನೆ ಗೊಂಜಾಳ ರಾಶಿ ಮಾಡಿದ್ವಲ್ಲ, ಹೇಳಕ್ಕಂತ ಹೋಗಿದ್ವಿ. ಅದು ಗಾಡಿ ಅಲ್ಲೇ ಸ್ಟಕ್ ಆತ. ಆಮೇಲೆ ಅದನ್ನ ಏನು ಮಾಡಿದ್ವಿ, ಇದಕ್ಕೆ ಕರ್ಕೊಂಡು ಅಲ್ಲಿ ಗೌಡ್ರ ಮನೆಗೆ ಇದ್ದು ಬಂದ್ವಿ. ಬಾಡ್ಕೊಂಡು ಕರ್ಕೊಂಡು ಹೋದ್ರೆ ಯಾವ ಕೆಲಸನೂ ಆಗಲ್ಲ. ಇದನ್ನ ಅದಕ್ಕೆ ಬಿಟ್ಟು ಹೋಗಂತ ಹೇಳ್ತೀನಿ. ಮುದುಕಿ ನಾ ಹಿಂಬಾಲೆ ಹೋಗಿದ್ದಕ್ಕ ನಿನ್ ಮೊಮ್ಮಗ ಅಲ್ಲಿ ಉಳ್ಕೊಳಕ್ ಜಾಗ ಸಿಕ್ತು. ಇಲ್ಲ ಅಂದಿದ್ರ ಬೀದಿಯಾಗ ಇದ್ಕೊಂಡ್ ಬರ್ಬೇಕಾಗಿತ್ತು ನೋಡು. ನನ್ನ ಮೊಮ್ಮಗಿಗೆ ಏನ್ ಕಡಿಮೆ ಆಗತ್ಲಾ ಬಾಡ್ಕೋ? ನನ್ನ ಮೊಮ್ಮಗ ರಾಜ ಅವ. ಎಲ್ಲಿದ್ರು ಅವ್ನು ನೋಡಿ ಆಸರೆ ಕೊಡ್ತಾರ. ಮುತ್ತನಂತ ಬಂಗಾರ ಅಂತ ಮೊಮ್ಮಗ ಅವ. ಹೌದಾ ಯವ್ವ, ಯಾಕ ಪ್ರೀತಿ ಜಾಸ್ತಿ ಆಗೈತಲ್ಲ? ಏನ್ ಸಮಾಚಾರ ಹೇಳು. ಏನಾತ್ಮಲ ಹೋಗಿದ್ ಕೆಲಸ ಇಲ್ಲ, ಕಾಯಾತೋ ಹಣ್ಣಾತೋ. ಏನ್ ಗೌಡ್ರ ಎಲ್ಲಿ ಹೋಗಿದ್ರಿ? ಹ್ಞೂ ಅಂತಂದ್ರ ಮತ್ತೆ ಮದುವೆನ ಮಾಡಿಸ್ಬಿಡೋಣಲ್ಲ ಅಂತಂದ್ವಿ. ಹ್ಞೂ ಅಂದಾರ ಅದಕ್ಕೆ. ಯಾವ್ದು ಮದುವೆ? ಹಿಂದಪ್ಪ ಮತ್ತೆ ನಿನ್ನ ಮದುವೆನ ಮತ್ತೆ ಮೊದ್ಲಿಂದ ಅವ್ನು ನೀನಲ್ಲ ಈಗ. ನಂದು ಇಷ್ಟು ಲಗು ಯಾಕವಾ? ಇಷ್ಟು ಲಗು ಯಾಕೆ ಅನ್ಬೇಡ ಅಂತ ಹೇಳಿ ಅವಂಗ ಅಲ್ಲಿ ನೋಡಿ ಮಾತು ಕೊಟ್ಟು ಬಂದೀನಿ. ಆ ಹುಡುಗಿ ನೋಡಿದ್ರೆ ದೊಡ್ಡ ಭಾಳ ಕಲ್ತಾಕೆದಾಳಕಿ. ಇವ್ ನೋಡಿದ್ರೆ ಏನು ಕಲ್ತಿಲ್ಲ. ಮತ್ತು ರೈತರಿಗೆ ಯಾರು ಕೊಡ್ತಾರೆ ಲಗುನ ಈಗ? ಮೊದಲೇ ಕೊಡ್ತಿದ್ರು, ಆಗಿನ ಕಾಲು ಮುಗಿತೀಗ. ಈಗ ಯಾರೂ ಕೊಡಕ್ಕೆ ಮುಂದೆ ಬರಂಗಿಲ್ಲ ಈಗ. ಅಂತದ್ರಾಗ ಅಪ್ಪ ಅಮ್ಮ ನಮ್ಮನ್ನೆಲ್ಲ ನೋಡಿ ಹ್ಞೂ ಅಂದಾರ. ಆಮೇಲೆ ಇವಂಗೂ ನೋಡು, ನಾ ಹ್ಞೂ ಅಂದು ಬಂದೀನಿ. ಏನು ಮಾಡ್ತಾನೆ ನೋಡು, ಹ್ಞೂ ಅನ್ಲಿಕ್ಕಂದ್ರೆ ಮಾತಾಡಬೇಡ ಅಂತ ಹೇಳು. ಅಲ್ಲಿ ಕಣ್ಮಗ ನನ್ನ ಮೊಮ್ಮಗಿಗೆ ಏನು ಕಡಿಮೆ ಆಗೈತಿ? ಆಕೆ ಹ್ಞೂ ಅನ್ನಲ್ಲ ಹಂಗ ಅನ್ನಕ್ಕ. ನನ್ನ ಮಗ ರೈತ ಇದ್ರು ಎಲ್ಲ ಯಾನೇ ಇಲ್ಲ ನನ್ನ ಮಗಗ. ಅಪ್ಪಟ ಅಪರಂಜಿ ಇಂಥ ಸಿಗಬೇಕಾದ್ರೆ ಪುಣ್ಯ ಮಾಡಿ ಬಂದಿರ್ತಾಳೆ ಆಕಿ. ಆಕೆನ ಹ್ಞೂ ಅನ್ನೋದು ನನ್ನ ಮೊಮ್ಮಗ ಹ್ಞೂ ಅನ್ಬೇಕು ಮೊದ್ಲೆ. ಕೇಳಿಸ್ಕೊಂಡಲ್ಪ ನಿಮ್ಮಪ್ಪ ಹೇಳಿದ್ದು? ಮಾವ ಬಾಯಿಲಿ. ಏನು ಮಾವ? ಅಲ್ಲೋ ಈಗ ಹುಡುಗಿ ನೋಡ್ಕೊಂಡು ಬಂದಿ ಎಷ್ಟು ಚಂದದ ಅಂತಂದು ಈಗ ನಿಮ್ಮ ಅಪ್ಪ ನೋಡಿದ್ರೆ ಬೇರೆ ಖಾತೆ ತೆಗ್ದಾನ. ಏನ್ ಮಾಡೋದು ಈಗ? ನಂದೇನಿಲ್ಪ, ಅಪ್ಪ ಹೆಂಗಂತ ನಂಗೆ ಅಲ್ಲ ಕಲ್ತಿಲ್ಲ ಅನ್ನೋದು ಬೇಜಾರು ಒಂದೈತಿ. ಇದಕ್ಕೂ ನಾ ಏನೋ ಬೇಜಾರು ಮಾಡಿದ್ವಿ ಮತ್ತೆ ಇದು ಅಪ್ಪನ. ಏನು ಗುಸು ಪಿಸು ಅನ್ನಕತ್ತಾರ. ಮುಂದಿನ ವಾರ ಮದುವೆದು ಏರ್ಪಾಡು ಮಾಡಂತ ಹೇಳಿ ನೋಡೋಣ. ಸರಿಯಪ್ಪ. ಅಲ್ರಿ ಅಕ್ಕ ಹುಡುಗಿ ಯಾರಂತ ಹೇಳೇ ಇಲ್ಲ. ಯಾರಿಲ್ಲಪ್ಪ, ಇವರು ದೊಡ್ಡಪ್ಪನ ಮಗಳದಾಳ ಬೇಕಿ, ಅವ್ರ ಮಗಳು. ಅಂದ್ರ ಮಾವನ ಮಗಳು ಆಕಿನ ಡಾಕ್ಟರ್ ಮಾಡಕತ್ತಾಳ ಬೆಂಗಳೂರಿನಾಗ ಆಕಿನ. ಆಕಿನ. ಹೌದಾ? ಹುಡುಗಿ ಹೂ ಅಂದ? ಅವರು ಅಂದಾರ, ಅವ್ರ ಅಪ್ಪ ಅಮ್ಮನ ಹ್ಞೂ ಅಂದಾರ. ಮತ್ತು ಹುಡುಗನ ಒಂದು ಮಾತು ಕೇಳಿ ಹೇಳ್ರಿ ಅಂತಂದ್ರೆ ಇವ್ರೇನಂದ್ರೆ ಇಲ್ಲ ನನ್ನ ಮಾತಾ ಫೈನಲ್, ನಾ ಏನು ಅಂತೀನಿ ಅದ ಮಾತು ಅಂತಂದು. ನಾ ಈಗ ದೊಡ್ಡ ಸ್ಥಿತಿಯಿಂದ ಹೇಳ್ಕೊಂಡು ಬಂದೀನಿ. ನನ್ನ ಮಗ ನಾ ಹೇಳಿದ್ದಿಗೆ ಅದು ದಾಟಂಗಿಲ್ಲ ಅಂತ ಹೇಳಿ. ಮತ್ತು ನನ್ನ ಮರ್ಯಾದೆ ತೆಗಿತಾನೋ ಏನು ಮಾಡ್ತಾನೋ ನೋಡು. ಸರಿಯಪ್ಪ, ನೀನು ಹೆಂಗಂತೀಯ ಹಂಗೆ. ದೊಡ್ಡ ಕಲ್ಸಾಕಿದಾಳ, ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ಕಳ ಇಲ್ಲ ಅನ್ನೋದೊಂದಿಟ್ಟು ನೋಡಬೇಕಿಲ್ಲ. ಕಲ್ತಾರೇನು ಬೇಕಾಗಿದ್ದಿಲ್ಲ ಮಗ, ನಮ್ಮ ಮನೆಗೆ ಹೊಂದ್ಕೊಂಡು ಹೋಗಾರ ಬೇಕಾಗಿದ್ರು. ಆದ್ರೆ ಎಲ್ಲಿ ಬಿಡು, ಹ್ಞೂ ಅಂದಾಳ. ಬಟ್ ಅವ್ರವ್ವ ಅದಿಬ್ರು ದಿಮ್ಮಿ ಏನು ಮಾಡ್ತಾಳೋ ಏನೋ. ಮತ್ತೆ ಏನೇನು ಕೊಡ್ತೀನಿ ತಗೊಳ್ಳೋದು ಏನಂದ್ರೆ? ನಾನೇ ಏನು ಬೇಡ ಅಂದೇವ, ತಗೊಳ್ಳೋದು ಮೊದಲು ಹುಡುಗಿನ ಸಾಲಿ ಎಲ್ಲ ಕಳ್ಸ್ಯಾರ. ಒಂದೇ ಹುಡುಗಿ ಮೊದಲ ಇರ್ಲಿ ಬೇಡ ಏನು ಬೇಡ ಅಂತ ಅಂದು ಬಂದೀನಿ. ಏನೇನು ಅಂದು ಬರ್ತಿರೋ ಏನೋ. ನಾನು ಅಕ್ಕಿನ ನೋಡಂತ ಹೇಳಿದ್ದಿಲ್ಲ. ನೋಡಿ ಬನ್ನಿ ಹೇಳ್ತವ. ಅಯ್ಯ 100 ವರ್ಷ ಆಯಸ್ ನೋಡುವ ಬಾ. ಅಮ್ಮ ಯಾಕೆ ಮಲ್ಲು ಹೊಂಟಲ್ಲ ನಿಂದ್ರೆ? ಏನಿಲ್ಲ ಅತ್ತಿ, ಕೆಲಸ ಇತ್ತ ಅದಕ್ಕೆ ಹೊಂಟಿದ್ದೆ. ಏನಪ್ಪ ನಿಂಗೆ ಮದುವೆ ಹ್ಞೂ ಐತಿಲ್ಲ? ಅಪ್ಪ ಹೆಂಗಂತ ನಂಗೆ ಅತ್ತೆ, ನಂದೇನಿಲ್ಲ. ನನ್ನ ಮೊಮ್ಮಗ ಮುತ್ತನಂತವ, ಅವನೇನು ಇರ್ತೈತಿ? ನಿಮ್ಮ ಹುಡುಗಿ ಏನಂತ ಹೇಳ, ಕರ್ಕೊಂಡು ಬಂದಿಲ್ಲ ನಾಕಿನ? ಮದುವೆ ಕಾರ್ಯಕ್ರಮ ಈಗ ಆರಂಭ ಆಗೈತಿ. ನೋಡು ಮತ್ತೆ ಏನೇನು ಬೇಕು ಕೇಳುವ. ಇವರು ಮಾತುಕತೆ ಇದು ಏನು ಹೇಳಿಲ್ಲ, ಕೊಡೋದು ತಗೊಳ್ಳೋದು ಅಂದ್ರೆ ಅದಕ್ಕೆ ನಾನು ಕೇಳಕ್ಕೆ ಬಂದೆ. ಎಲ್ಲ ಹೇಳಿದ್ನಲ್ಲ, ಏನು ಕೊಡೋದು ಬೇಡ ತಗೊಳ್ಳೋದು ಬೇಡ, ನಿಮ್ಗೆ ಏನು ಅನುಕೂಲ ಆಗುತ್ತೆ ಅದನ್ನ ಹಾಕಿ. ಮದುವೆ ಅಂತೂ ನಾವು ಮಾಡಿಕೊಡ್ತೀವಿ, ಅದ್ರ ಬಗ್ಗೆ ಚಿಂತಿನ ಬೇಡ. ಸರಿ ಅಣ್ಣ, ಬರ್ತೀನಿ ನಾನು ಹಂಗಾರೆ. ಲೋ ಮಗ ನಿನ್ ಜೋಡಿ ಮಾತಾಡ್ಬೇಕು ಬಾರ್ಲೋ. ಸರಿ ಮಾವ, ನನಗೆ ಸ್ವಲ್ಪ ಮದುವೆ ಕಾರ್ಯಕ್ರಮ ಬಗ್ಗೆ ತಲೆ ಕೆಡಿಸ್ಕೋಕೆ ಹೇಳೋ ಒಂದಿಟ್ಟು. ಬ್ಯಾಂಕಿಗೆ ಇವಂಗ ಸಣ್ಣವಂಗ ದುಡ್ಡು ಹಾಕಿನಿ. ಅವನೇನೋ ಕಾಲೇಜ್ ಫೀ ಕಟ್ಟೋದೈತೆ ಅಂತ ಕಟ್ಟಂತ ಹೇಳುವ ಅವಂಗ. ಅಪ್ಪ ಬಂದಿದ್ದ ಮಗಳ ಕೇಳಕ್ಕೆ, ನಾ ಹೋಗಿರ್ತೀನಿ ಹೇಳಂತೇಳಿ. ಸರಿನಪ್ಪ, ಮಾಡ್ತೀನಿ ತಗೋ. ಮತ್ತು ಇವನಿಗೂ ಡಾಕ್ಟರ್ ಮಾಡ್ತೀನಿ ಅಂದಲ್ಲ, ಅವಂಗೂ ಮುಂದಿನ ವಾರದಾಗ ಕೊಡ್ತೀನಿ ಅಂತ ಹೇಳಿ. ಸರಿ ಮತ್ತು ಮದುವೆಗೆ ಒಂದಿಷ್ಟು ಖರ್ಚಾಗತ್ತಪ್ಪ, ಅದನ್ನೊಂದಿಟ್ಟು ತೆಗೆದಿಟ್ಕೋ. ಹ್ಞೂನವ ಆಯ್ತು. ಬಾವಾ ನಿಂತ್ಕೋ ಬಾವ. ನಿನ್ ಜೋಡಿ ಏನೋ ಮಾತು ನಡೆಯತ್ತ. ಸಿಟ್ಟು ಯಾಕೋ ಮಾವ? ಮತ್ತೇನ್ ಮಾವ ಬರೀ ಮನೆಯನ್ನಾರು ಅವ್ರಿಗೆ ಮಾಡಿ ನಿಂದು ಏನು ಒಪಿನಿಯನ್ ಅದೇನು ಕೇಳಂಗಿಲ್ಲ. ನಾ ಡಿಸಿಷನ್ ತೊಗೊಂಡು ಬಂದೀನಿ, ನಂದಾದ ಫೈನಲ್ ಇದಾನ ಬರೀ. ಹೇಳಿ ಬಿಡು ಮಾವ, ಅವರು ಹೆಂಗೆ ನಡೆಸ್ತಾರೆ ಹಂಗೆ ಹೋಗುದು. ಹೆಂಗೆ ನಡೆಸ್ತಾರ ಹಂಗೆ ಹೋಗು. ನಾನೇನು ತೆಂಗಿನಕಾಯಿ ಚಿಪ್ ಕೊಡ್ತಾರೆ ಎಲ್ಲರೂ ಕೂಡಿ. ಈಗ ಏನಾಯ್ತು? ಅವ್ರಿಗೆ ನನ್ನ ಒಳ್ಳೆದಕ್ಕೆ ಮಾಡಕತ್ತಾರೆ ಈಗ ಮದ್ವೆ. ಅಲ್ ಮಾವ, ನೀ ಎಲ್ಲೋ ಹುಡುಗಿನ ಇಷ್ಟಪಟ್ಟಿಲ್ಲ. ಆ ಹುಡುಗಿದ ನೀ ಹೇಳ್ಬೇಕಿಲ್ಲ ಒಂದು ಮಾತು, ಹಿಂಗೆ ನಾನು ಒಂದು ಹುಡುಗಿನ ಇಷ್ಟಪಟ್ಟಿನಿ, ಅಲ್ಲಿ ನೋಡಿನಿ, ನಿನ್ನೆಲ್ಲ ನೋಡಿನಿ ಅಂತ ಹೇಳಿ. ಅದು ಹೇಳಕ್ಕೊಂದು ಬಾಯಿ ಬರಲ್ಲ ನೀನು ಬಂದಿತ್ತು.
ನೋಡಿದ ತಕ್ಷಣ ಇಷ್ಟಪಟ್ಟು ನಾ ಇಷ್ಟಪಟ್ಟಿನಪ್ಪ ಆ ಹುಡುಗಿ ಇಷ್ಟಪಡಬೇಕಲ್ಲ ಮೊದಲನ ಅಪ್ಪ ಹೇಳಿಲ್ಲ ರೈತರಿಗೆ ಕೊಡಂಗಿಲ್ಲ ಅಂತೆ ಅವ್ರು ನೋಡಿದ್ರೆ ಅಷ್ಟು ಶ್ರೀಮಂತ ಹುಡುಗಿ ನೋಡಿದ್ರೆ ಕಲ್ತಾಕಿದಾರ ಅಷ್ಟು ಗುಣವಂತೆ ಶ್ರೀಮಂತರದಾರ ಅವ್ರು ನೋಡಿದಿಲ್ಲ ದೊಡ್ಡವ ಹೆಂಗೆ ಮಾಡಿದ ನಾವು ರೈತರ ನನ್ನ ಇನ್ನೂ ಸಣ್ಣವೇನೋ ಹೊಂದ್ಕೊಂಡು ಹೋದ ದೊಡ್ಡವ ನೋಡಿದ್ರೆ ಹೆಂಗೆ ಮಾಡತ್ತ ಇದನ್ನೆಲ್ಲ ನೋಡಿದ್ರೆ ನಾವು ಹೆಂಗಪ್ಪ ಹೇಳೋಕ್ಕಾಗುತ್ತೆ ಆಕೆ ನೀವು ಒಪ್ಕೊಂಡಿಲ್ಲ ನಮ್ಮ ಮನೆಯವ್ರಿಗೂ ಏನು ಗೊತ್ತಿಲ್ಲ ಈಗ ನಾನು ಹೇಳಿಬಿಟ್ರೆ ಈಗ ಅವ್ರು ಏನಾರು ಅನ್ಕೊಂಡಿಲ್ಲ ಅವ್ರೇನು ಅನ್ಕೊಂತಾರೆ ಇವ್ರೇನು ಅನ್ಕೊಂತಾರೆ ಇದಾತ್ ನಿನ್ವರೆ ಹೇಳಿ ನಿಮ್ಗೆ ಏನು ಗೊತ್ತಿಲ್ಲ ಬರೀ ದುಡ್ಡಿಗೆ ಗೊತ್ತೈತಿ ಅದನ್ನ ಮಾಡ ನಾನು ಇನ್ನು ಮುಂದೆ ನಿಮ್ಗೆ ಇವತ್ತೇ ಏನು ಹಂಗಿಲ್ಲ ಅಲ್ಲೋ ಬಾಬಾ ನೀ ಹೇಳೋದನ್ನ ತಿನ್ನೋರು ಹೇಳೋದು ಹಂಗೆ ಬಾವಾ ನಿನ್ನ ಒಳ್ಳೇದಕ್ಕೋ ಹೇಳೋದು ನಾನು ಸರಿನಪ್ಪ